Hello students, in this video I am solving problems of section B 5 marks questions of elements of costing. It is 2018 question paper of Rani Chennamma University. I am solving section B questions which are for 5 marks. In this, first question is explain the objectives of cost accounting. Numbering is 2. Section A ದೊಳಗಿಂದು 1 ಐತಿ, ಇದು 2 ಅಂತ ಹೇಳಿ ಬರ್ತದೆ ಅಷ್ಟೇ. ಅದರ ಸೆಕ್ಷನ್ ಬಿ ದೊಳಗೆ ಇದು ಫಸ್ಟ್ ಕ್ವಶನ್ ಐತಿ. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. This question is the repetition of 2017 question paper. ಅಂದ್ರೆ 2017 ಒಳಗೆ ಈ ಕ್ವಶನ್ ಕೇಳಿದ್ದಾರೆ. ಒಳ್ಳೆ ಇದೇನೈತಿ 2018 ಒಳಗೆ ರಿಪೀಟ್ ಆಗೈತಿ ಕ್ವಶನ್ ಆಬ್ಜೆಕ್ಟಿವ್ಸ್. ಆನ್ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಐ ಹ್ಯಾವ್ ಅ ಸಪ್ರೇಟ್ ವಿಡಿಯೋ. ಪ್ಲೀಸ್ ಡೂ ವಾಚ್ ದ್ಯಾಟ್ ವಿಡಿಯೋ. ಇನ್ ಡೀಟೇಲ್ ಒಳಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನಲ್ಲೇ. ಇಲ್ಲೇನೈತಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಾಕತ್ತೇನೆ ಬಿಕಾಸ್ ಇಟ್ ವಿಲ್ ಬಿ ದ ರಿಪಿಟೇಷನ್. Objectives of cost accounting. First, to ascertain the cost. That means total cost and cost per unit is ascertained. It is the main objective of cost accounting. To control the cost, to determine the selling price and profit, to provide information for decision making. ಇವಿಷ್ಟು ಪಾಯಿಂಟ್ಸ್ ಏನೈತಿ ಅಂತಂದರೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಲ್ಲೇ ಆ ವಿಡಿಯೋದೊಳಗೆ ಇನ್ ಡೀಟೇಲ್ ಒಳಗೆ. Please go through the video. Please do watch that video. Now question number 2. From the following particulars, prepare cost sheet and show the sales value. So here are the details. ಡೀಟೇಲ್ ಕೊಟ್ಟಿದ್ದಾರೆ, ಅದರಿಂದ ಕಾಸ್ಟ್ ಶೀಟ್ ಮತ್ತು ಸೇಲ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತೇಳಿ ಹೇಳಕತ್ತಾರೆ. Raw material as on 1/4/2017 is 1 lakh. Raw material on 31/3/2018 80,000 ಅಂತ ಹೇಳಕತ್ತಾರ. At the start of the financial year ಏನು ಸ್ಟಾಕ್ ಕೊಟ್ಟದಿರ್ತೈತಿ ಅದು ಓಪನಿಂಗ್ ಸ್ಟಾಕ್ ಇರ್ತೈತಿ. At the end of the financial year ಕೊಟ್ಟದ್ದು ಕ್ಲೋಸಿಂಗ್ ಸ್ಟಾಕ್ ಇರ್ತೈತಿ. ಸೊ ಇಲ್ಲಿ ರಾ ಮಟೀರಿಯಲ್ ಇದು ಓಪನಿಂಗ್ ಸ್ಟಾಕ್ ಐತಿ, ಇದು ಕ್ಲೋಸಿಂಗ್ ಸ್ಟಾಕ್ ಐತಿ. ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಕೊಟ್ಟನವಲ್ಲೇ ರಾ ಮಟೀರಿಯಲ್ ಅದಕ್ಕೆ ಆ್ಯಡ್ ಮಾಡಬೇಕೈತಿ. ಇದು ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಬೇಕೈತಿ ಆ ಟೋಟಲ್ ಒಳಗೆ. ಓಕೆ, ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕ್ ಕೊಟ್ಟಾನ ವಿಚ್ ಶುಡ್ ಬಿ ಆ್ಯಡೆಡ್ ಟು ವರ್ಕ್ಸ್ ಕಾಸ್ಟ್ ಆ್ಯಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಅದನ್ನು ಡಿಡಕ್ಟ್ ಮಾಡಬೇಕು ವರ್ಕ್ಸ್ ಕಾಸ್ಟ್ ಟೋಟಲ್ ಒಳಗೆ. ಓಕೆ, ಪರ್ಚೇಸಸ್ ಹೇಳಿದೆ ಓಪನಿಂಗ್ ಸ್ಟಾಕ್ ಜೋಡಿ ಆ್ಯಡ್ ಮಾಡ್ಬೇಕಂತ ಹೇಳಿ. ಡೈರೆಕ್ಟ್ ವೇಜಸ್ ಇಸ್ ಗಿವನ್, ಮಟೀರಿಯಲ್ ಕನ್ಸ್ಯೂಮ್ ಜೋಡಿ ಡೈರೆಕ್ಟ್ ವೇಜಸ್ ಆ್ಯಡ್ ಮಾಡಬೇಕೈತಿ, ಪ್ರೈಮ್ ಕಾಸ್ಟ್ ಸಿಗಾಗ್ತೈತಿ ನಿಮಗೆ. ಫ್ಯಾಕ್ಟ್ರಿ ಓವರ್ ಹೆಡ್ 80% ಆಫ್ ದ ಡೈರೆಕ್ಟ್ ವೇಜಸ್ ಅಂತ ಹೇಳ್ತಾರೆ. 80% ಆಫ್ ದ ಡೈರೆಕ್ಟ್ ವೇಜಸ್ ತಗೋಬೇಕೈತಿ, ವರ್ಕ್ಸ್ ಕಾಸ್ಟ್ ಬರ್ತೈತಿ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಕೊಟ್ಟಾರ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಟೋಟಲ್ ಅಮೌಂಟ ಕೊಟ್ಟದ್ದೈತಿ. ಪ್ರಾಫಿಟ್ 20% ಆನ್ ಸೇಲ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಓಕೆ, ಪ್ರಾಫಿಟ್ 20% ಆನ್ ಸೇಲ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಅದು 25% ಆನ್ ಕಾಸ್ಟ್ ಆಗ್ತೈತೆ ಅದಲ್ಲೇ. ಓಕೆ, so let us go through the solved answer. Here I have already solved the problem ಅನ್ನು ಸಾಲ್ವ್ ಮಾಡಿದ್ದೇನಿಲ್ಲೇ. ರಾ ಮಟೀರಿಯಲ್ ಓಪನಿಂಗ್ ಸ್ಟಾಕ 1 lakh, ಪರ್ಚೇಸಸ್ 5 lakh, total of that is 6 lakh. Deduct closing stock of raw material 80,000. ಆ 6 ಲ್ಯಾಕ್ದೊಳಗೆ 80,000 ಲೆಸ್ ಮಾಡಿದ್ದೀನಿ ಅಂದರೆ 5,20,000 ಮಟೀರಿಯಲ್ ಕನ್ಸ್ಯೂಮ್ಡ್ ಬರಾಗತ್ತೈತಿ. ಓಕೆ, ದೇರ್ ನೆಕ್ಸ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ ಜೋಡಿ ಡೈರೆಕ್ಟ್ ವೇಜಸನ್ನು ಆ್ಯಡ್ ಮಾಡಿದ್ರಿ ಅಂದರೆ 2 lakh rupees ಡೈರೆಕ್ಟ್ ವೇಜಸ್ ಐತಿ. 5,20,000 ಪ್ಲಸ್ 2 lakh ಆಯ್ತು ಅಂತಂದ್ರೆ 7,20,000 ಪ್ರೈಮ್ ಕಾಸ್ಟ್ ಐತಿ. In this prime cost, we have to add factory overheads.
ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಬಗ್ಗೆ ಏನು ಹೇಳ್ಯಾರ ಅವರೆಲ್ಲ 80% ಆಫ್ ದ ಡೈರೆಕ್ಟ್ ವೇಜಸ್ ಅಂತ ಹೇಳ್ಯಾರ. ಓಕೆ, 80% ಆಫ್ ದ ಡೈರೆಕ್ಟ್ ವೇಜಸ್ ಅಂದಾರ. ಡೈರೆಕ್ಟ್ ವೇಜಸ್ ಎಷ್ಟೈತಿ? 2 lakh ಐತಿ. ಸೊ 80% ಆಫ್ 2 lakh ಈಸ್ 1,60,000. 7,20,000 ಪ್ಲಸ್ 1,60,000 ಎಷ್ಟಾಯ್ತು? 8,80,000 ಆಯ್ತು. ಇಲ್ಲೇ ವರ್ಸ್ ಕಾಸ್ಟ್ ಅಂತ ಹೇಳಿ ನಾವು ಬರೆಯಾಕತ್ತಿಲ್ಲ, ಬಿಕಾಸ್ ಅಡ್ಜಸ್ಟ್ಮೆಂಟ್ ಈಸ್ ದೇರ್. ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ, ಸೊ ಅಡ್ಜಸ್ಟ್ಮೆಂಟ್ ಐತಿಲ್ಲೇ. 8,80,000 ಒಳಗೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಈಸ್ ಆ್ಯಡೆಡ್. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡ್ತೇವೆ 40,000. ಸೊ ಟೋಟಲ್ ಎಷ್ಟಾಯ್ತು? 9,20,000 ಆಯ್ತಲ್ಲೇ. ಇನ್ ದಿಸ್ 9,20,000 ವಿ ಹ್ಯಾವ್ ಟು ಡಿಡಕ್ಟ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಏನೈತಿ ಅಂತಂದ್ರೆ ಅದನ್ನು ಡಿಡಕ್ಟ್ ಮಾಡಬೇಕೈತಿ 64,000. ಇಟ್ ವಿಲ್ ಬಿ 8,56,000. ಎಷ್ಟು ಬಂತದು? 8,56,000 ಬಂತು. ನೆಕ್ಸ್ಟ್ ಅದ್ರೊಳಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಏನೈತಲ್ಲ 60,000 ಟೋಟಲ್ ಅಮೌಂಟಾಗಿ ಕೊಟ್ಟದೈತಿ. ಇಲ್ಲಿ ಆ್ಯಡ್ ಮಾಡಿರಿ, ಅವತ್ತನೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ 9,16,000. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ. ವರ್ಕ್ ಕಾಸ್ಟ್ ಒಳಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡಿದ ಕೂಡಲೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರಾಕತೈತಿ 9,16,000. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಡ್ ಮಾಡಬೇಕು 20,000. ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಡ್ ಮಾಡಬೇಕು 20,000. ಆ ಹೊತ್ನಾಗ ಕಾಸ್ಟ್ ಆಫ್ ಸೇಲ್ಸ್ ಐತಲ್ಲ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ಏನು ಬರಾಕತ್ತೈತಿ? ಕಾಸ್ಟ್ ಆಫ್ ಸೇಲ್ಸ್ ಬರಾಕತ್ತೈತಿ 9,36,000 ಬಂತು. ಅದು ಟೋಟಲ 9,36,000 ಬಂದೈತಿ. ಉಳಿದದ್ದು ಏನೇನು ಅಡ್ಜಸ್ಟ್ಮೆಂಟ್ ಇಲ್ಲ, ಜಸ್ಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ ಬಿಟ್ಟರೆ ಬೇರೆ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ಲೇ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ವಿ ಹ್ಯಾವ್ ಟು ಆ್ಯಡ್. ಇಟ್ ಈಸ್ 20% ಆನ್ ಸೇಲ್ಸ್ ಅಂತ ಹೇಳಿದಾರೆ. 20% ಆನ್ ಸೇಲ್ಸ್ ಐತಿ ಅಂತಂದ್ರೆ ಇಟ್ ವಿಲ್ ಬಿ 25% ಆನ್ ಕಾಸ್ಟ್ ಇರ್ತೈತೆ ಅವಾಗೂ. ಓಕೆ, 25% ಆನ್ ಕಾಸ್ಟ್ ಆಗ್ತೈತಿ. 20% ಆನ್ ಸೇಲ್ಸ್ ಇತ್ತು ಅಂತಂದ್ರೆ ನಮಗೆ ಸೇಲ್ಸ್ ಗೊತ್ತಿಲ್ಲ, ಕಾಸ್ಟ್ ಗೊತ್ತೈತಿ. ಸೊ ಕಾಸ್ಟ್ ಮೇಲೆ ನಾವು ತೆಗಿಬೇಕು ಅಂತಂದ್ರೆ ಅದು 25% ಆನ್ ಕಾಸ್ಟ್ ಆಗ್ತೈತಿ. 25% ಆನ್ 9,36,000 ಮಾಡ್ತೇವೆ ನಾವು ಅಲ್ಲಿ. ಓಕೆ, ಆವತ್ನಾಗ 2,34,000 ಪ್ರಾಫಿಟ್ ಬಂತು. ಒಂದು ನಿಮಗೆ ಪ್ರಾಫಿಟ್ ಪರ್ಸಂಟೇಜ್ ಕೊಟ್ಟಿರ್ತಾನೆ, ಆರ್ ಅದರ್ವೈಸ್ ಸೇಲ್ಸ್ ಕೊಟ್ಟಿರ್ತಾನೆ. ಪ್ರಾಫಿಟ್ ಪರ್ಸಂಟೇಜ್ ಕೊಟ್ಟಿದ್ನು ಸೇಲ್ಸ್ ನೀವು ಕಂಡುಹಿಡಬೇಕು, ಸೇಲ್ಸ್ ಕೊಟ್ಟಿದ್ನು ಅಂದ್ರೆ ಪ್ರಾಫಿಟ್ ನೀವು ಕಂಡುಹಿಡಬೇಕಾಗ್ತತಿ. ಓಕೆ, ಎರಡರೊಳಗೆ ಒಂದು ನಿಮಗೆ ಫೈಂಡ್ ಔಟ್ ಮಾಡೋಕೆ ಕೊಟ್ಟಿರ್ತಾರೆ ಅವರಲ್ಲಿ. ಈಗೇನು ಮಾಡ್ಯಾರ? ಪ್ರಾಫಿಟ್ ಪರ್ಸಂಟೇಜ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸೇಲ್ಸ್ ವ್ಯಾಲ್ಯೂ. ಕಾಸ್ಟ್ ಆಫ್ ಸೇಲ್ಸ್ ಪ್ಲಸ್ ಪ್ರಾಫಿಟ್ ಮಾಡಿದ್ರಿ ಅಂತಂದರೆ ನಿಮಗೆ ಸೇಲ್ಸ್ ವ್ಯಾಲ್ಯೂ ಬಂತು 11,70,000. ಇದೇನೈತಿ? ಕಾಸ್ಟ್ ಶೀಟ್ ಮೇಲಿನ ಪ್ರಾಬ್ಲಮ್ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್ ಇನ್ ದಿಸ್ ಸೆಕ್ಷನ್ ಬಿ ಈಸ್ ಆನ್ ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್. ವೇರಿಯಸ್ ಸ್ಟಾಕ್ ಲೆವೆಲ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ಯಾರ. ರೀಆರ್ಡರ್ ಲೆವೆಲ್ಲ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಲ, ಮಿನಿಮಮ್ ಲೆವೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳ್ಯಾರ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 200 ಐತಿ, ಮಿನಿಮಮ್ ಕನ್ಸಂಪ್ಷನ್ 160 ಯೂನಿಟ್ಸ್ ಐತಿ. ರೀಆರ್ಡರ್ ಕ್ವಾಂಟಿಟಿ 200 ಯೂನಿಟ್ಸ್ ಐತಿ. ಡೆಲಿವರಿ ಪೀರಿಯಡ್ 1 week to 3 weeks ಐತಿ. ನಾರ್ಮಲ್ 2 weeks ಐತಿ. ಯಾವಾಗ ನಾರ್ಮಲ್ ಕೊಟ್ಟಿದ್ದಾನಲ್ಲ ವಿ ಹ್ಯಾವ್ ಟು ಟೇಕ್ ದಿಸ್ ಓನ್ಲಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ನೆಸಿಟಿ ಇಲ್ಲ. ನಾರ್ಮಲ್ ಕೊಟ್ಟಿದ್ರು ಅಂತಂದ್ರೆ ಅದನ್ನು ತೊಗೊಂಡ್ಬಿಡ್ತೇವೆ. ಕನ್ಸಂಪ್ಷನ್ ಡ್ಯೂರಿಂಗ್ ದ ಇಯರ್ 2,400 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವೇರಿಯಸ್ ಸ್ಟಾಕ್ ಲೆವೆಲ್ಸ್, ಕ್ಯಾಲ್ಕುಲೇಷನ್ ಆಫ್ ವೇರಿಯಸ್ ಸ್ಟಾಕ್ ಲೆವೆಲ್ಸ್ ಫಾರ್ ಮಟೀರಿಯಲ್ ಎಮ್. ಫಸ್ಟಿಗೆ ರೀಆರ್ಡರ್ ಲೆವೆಲ್. ರೀಆರ್ಡರ್ ಲೆವೆಲ್ ಅದು ಫಾರ್ಮುಲಾ ಏನೈತಿ? ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಫಾರ್ಮುಲಾ ಏನೈತಿ? ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 200 ಯೂನಿಟ್ಸ್ ಐತಿ. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ 3 weeks ಐತಿ. 200 ಯೂನಿಟ್ಸ್ ಇಂಟು 3 weeks 600 ಯೂನಿಟ್ಸ ರೀಆರ್ಡರ್ ಲೆವೆಲ್ ಆಯಿತು. ಫಸ್ಟಿಗೆನ ರೀಆರ್ಡರ್ ಲೆವೆಲ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಯಾಕಂದ್ರೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಇರುವಲ್ದಕ್ಕೆ ಮಿನಿಮಮ್ ಸ್ಟಾಕ್ ಲೆವೆಲ್ ಇರುವಲ್ದಕ್ಕೆ ರೀಆರ್ಡರ್ ಲೆವೆಲ್ ಬಂದುಬಿಡ್ತೈತೆ ಅಲ್ಲಿ ಫಾರ್ಮುಲಾದೊಳಗೆ ಐತಲ್ಲೇ. ಸೊ ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್ ಫಸ್ಟ್. ಅದನ್ನು ನಾವು ಮೊದಲಿಗೆ ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಹೇಳಿದಾರಲ್ಲಿ. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ನಿಮಗೆ ಇನ್ಫಾರ್ಮೇಷನ್ ಏನು ಬೇಕೈತಿ? ರೀಆರ್ಡರ್ ಲೆವೆಲ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿರಿ. ರೀಆರ್ಡರ್ ಕ್ವಾಂಟಿಟಿ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಮಿನಿಮಮ್ ಕನ್ಸಂಪ್ಷನ್ ಬೇಕು, ಮಿನಿಮಮ್ ಡೆಲಿವರಿ ಪೀರಿಯಡ್ ಬೇಕು.
ಸೊ ಫಾರ್ಮುಲಾ ಐತಿ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ರೀಆರ್ಡರ್ ಲೆವೆಲ್ ROL ಅಂತಂದ್ರೆ ರೀಆರ್ಡರ್ ಲೆವೆಲ್ ಪ್ಲಸ್ ROQ ಅಂದರೆ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಓಕೆ, ಸೊ ರೀಆರ್ಡರ್ ಲೆವೆಲ್ ಎಷ್ಟೈತಿ 600 ಯೂನಿಟ್ಸ್, ರೀಆರ್ಡರ್ ಕ್ವಾಂಟಿಟಿ ಎಷ್ಟೈತಿ 200 ಯೂನಿಟ್ಸ್ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ 160 ಯೂನಿಟ್ಸ್, ಮಿನಿಮಮ್ ಡೆಲಿವರಿ ಪೀರಿಯಡ್ ಈಸ್ 1. So 600 plus 200 is 800 minus 160 into 1, 160, 640 units is the maximum stock level. Okay, maximum stock level. In one stock level ಉಳಿದೈತಿ minimum stock level. Minimum stock level the formula ಐತಿ reorder level minus ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್ ಅಂತ ಹೇಳಿ ಹೇಳ್ತಾರೆ. ಓಕೆ, ರೀಆರ್ಡರ್ ಲೆವೆಲ್ ಏನೈತಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೈತಿ 600 ಯೂನಿಟ್ಸ್ ಅವೈಲೇಬಲ್ ಇನ್ಫಾರ್ಮೇಷನ್ ಐತಿ. ಎವರೇಜ್ ಡೆಲಿವರಿ ಪೀರಿಯಡ್ 2 ವೀಕ್ಸಾಗಿ ಕೊಟ್ಟದ್ದೈತಿ ಪ್ರಾಬ್ಲಮ್ ಒಳಗೆ, ಕೊಟ್ಟಿರಲಿಲ್ಲ ಅಂದರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿರ್ತಿದ್ವಿ. ಈ ಕ್ಯಾಲ್ಕುಲೇಷನ್ ಮಾಡಬೇಕಾದದ್ದು ಏನೈತಿ ಎವರೇಜ್ ಕನ್ಸಂಪ್ಷನ್ ನಮಗೆ ಗೊತ್ತಿಲ್ಲ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಸೊ ಫಸ್ಟಿಗೆ ಎವರೇಜ್ ಕನ್ಸಂಪ್ಷನ್ ಈಸ್ ನಥಿಂಗ್ ಬಟ್ ದ ಎವರೇಜ್ ಆಫ್ ಮಿನಿಮಮ್ ಕನ್ಸಂಪ್ಷನ್ ಆ್ಯಂಡ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಅಂತ ಹೇಳಿ ಹೇಳ್ತೇವೆ. ಸೊ ಎವರೇಜ್ ಕನ್ಸಂಪ್ಷನ್ ಈಸ್ ಈಕ್ವಲ್ ಟು ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 2 ಮಾಡಾಕತ್ತೇವೆ. ಮಿನಿಮಮ್ ಕನ್ಸಂಪ್ಷನ್ ಎಷ್ಟೈತಿ 160 ಯೂನಿಟ್ಸ್, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಐತಿ 200 ಯೂನಿಟ್ಸ್ ಡಿವೈಡೆಡ್ ಬೈ 2 ಮಾಡಾಕತ್ತೇವೆ. ಟೋಟಲ್ ಆಫ್ ದಿಸ್ ಈಸ್ 360 ಡಿವೈಡೆಡ್ ಬೈ 2. ಸೊ 180 ಈಸ್ ದ ಎವರೇಜ್ ಕನ್ಸಂಪ್ಷನ್. 180 ಬರ್ತೈತಿ. ಈ ಎವರೇಜ್ ಕನ್ಸಂಪ್ಷನ್ ಕ್ಯಾಲ್ಕುಲೇಷನ್ ಮಾಡಿದ್ದಾದ್ಮೇಲೆ ಮಿನಿಮಮ್ ಸ್ಟಾಕ್ ಲೆವೆಲ್ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ROL ಈಸ್ 600 ಮೈನಸ್ ಇನ್ ಬ್ರ್ಯಾಕೆಟ್ 180 ಇಂಟು 2, ದೇರ್ಫೋರ್ ಈಕ್ವಲ್ ಟು 600 ಮೈನಸ್ 180 ಇಂಟು 2 360 ಆಯ್ತು. 600 ಒಳಗೆ 360 ಮೈನಸ್ ಮಾಡಿದ್ವಿ ಅಂದರೆ 240 ಇಸ್ ದ ಮಿನಿಮಮ್ ಸ್ಟಾಕ್ ಲೆವೆಲ್. ಈ 4 ಪ್ರಾಬ್ಲಮ್ ಏನೈತಿ ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ ಮೇಲೆ, ಮಟೀರಿಯಲ್ ಕಾಸ್ಟ್ ಕಂಟ್ರೋಲ್ದೊಳಗಿಂದು ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ ಮೇಲೆ ಇತ್ತು. ಓಕೆ, ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಐತಿ, ಇಟ್ ಈಸ್ ಆನ್ ಲೇಬರ್ ಕಾಸ್ಟ್ ಮೇಲೆ ಐತಿ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ಆಕಾಶ್ ಆ್ಯಂಡ್ ಬಾಲು ಅಂಡರ್ ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳಕತ್ತಾರ. ನಾರ್ಮಲ್ ರೇಟ್ ಪರ್ ಅವರ್ 12 ಕೊಟ್ಟಾರ, ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ 30 ಸೆಕೆಂಡ್ಸ್ ಅಂತ ಕೊಟ್ಟಾರ. ಅಂದರೆ 1 ಯೂನಿಟ್ ತಯಾರು ಮಾಡೋಕೆ 30 ಸೆಕೆಂಡ್ಸ್ ಹತ್ತಾಕತ್ತೈತಿ. ಹಂಗಾದ್ರೆ 1 ತಾಸಿಗೆ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಫ್ರೆನ್ಷಿಯಲ್ ರೇಟ್ಸ್ ಏನದಾವೆ 80% ಫಾರ್ ಬಿಲೋ ಸ್ಟ್ಯಾಂಡರ್ಡ್ ಐತಿ, 120% ಫಾರ್ ಆ್ಯಟ್ ಆ್ಯಂಡ್ ಅಬವ್ ಐತಿ. ವರ್ಕರ್ಸ್ ಆಕಾಶಂದು 800 ಯೂನಿಟ್ಸ್ ಪ್ರೊಡಕ್ಷನ್ ಐತಿ, ಬಾಲೊಂದು 1000 ಯೂನಿಟ್ಸ್ ಐತಿ ಫಾರ್ 8 ಅವರ್ಸ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ಗೋ ಥ್ರೂ ಸಮ್ ಆಫ್ ದ ಕ್ಯಾಲ್ಕುಲೇಷನ್ಸ್ ಫಸ್ಟಿಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗ್ತೈತೆ ನಾವಲ್ಲೇ. ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ಗೆ ಏನೇನು ಇನ್ಫಾರ್ಮೇಷನ್ ಬೇಕೈತಿ ಅದನ್ನಷ್ಟು ಫಸ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಸೊ ಸ್ಟೆಪ್ ಫಸ್ಟ್ ಒಳಗೆ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಾರ್ 8 ಅವರ್ಸ್ ಮಾಡ್ಬೇಕೈತೆ ನಾವು. ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂದ್ರೆ ಅಷ್ಟೇ ಏನೈತಿ ಕಂಪ್ಯಾರಿಸನ್ ಆಗ್ತೈತಿ, ಇಬ್ಬರದು ಪ್ರೊಡಕ್ಷನ್ ಏನೈತಿಲ್ಲ ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಹೈ ಎಫಿಷಿಯನ್ಸಿ ರೇಟ್ ಕೊಡಬೇಕು ಇನ್ನು ಲೋ ಎಫಿಷಿಯನ್ಸಿ ರೇಟ್ ಕೊಡಬೇಕು ಅನ್ನೋದು ಡಿಸಿಷನ್ ಬರತ್ತೆ. ಸೊ ಅದ್ರ ಸಂಬಂಧ ನಾವು ಏನು ಮಾಡ್ತೇವೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಕ್ಯಾಲ್ಕುಲೇಷನ್ ಮಾಡ್ತೇವೆ ಫಾರ್ 8 ಅವರ್ಸ್ ಕೊಟ್ಟದ್ದೈತೆ ಅವ್ರು. ಅದಕ್ಕಿಂತ ಮೊದಲು 1 ಯೂನಿಟಿಗೆ ಎಷ್ಟು ಹೇಳ್ಯಾರ ಅವರಲ್ಲಿ 30 ಸೆಕೆಂಡ್ಸ್ ಅಂತ ಹೇಳಿ ಹೇಳ್ಯಾರ 1 ಯೂನಿಟಿಗೆ. ಓಕೆ, 30 ಸೆಕೆಂಡ್ಸ್ ಅಂತ ಹೇಳಿ ಹೇಳ್ಯಾರ. ಹಂಗಾದ್ರೆ ಅವರ್ಲಿ ಔಟ್ಪುಟ್ ಏನೈತಿ ಅದನ್ನು ನೋಡ್ಕೋಬೇಕೈತಿ ನಾವು. 1 ತಾಸಿಗೆ ಎಷ್ಟು ಔಟ್ಪುಟ್ ಆಗ್ತೈತಿ ನೋಡ್ಕೋಬೇಕೈತಿ. ಆ ಹೊತ್ನಾಗ 1 ತಾಸಿಗೆ ಎಷ್ಟು ಸೆಕೆಂಡ್ಸ್ ಅದಾವ ಅವ್ನು ತೊಗೊಳ್ಬೇಕೈತಿ. ದ್ಯಾಟ್ ಶುಡ್ ಬಿ ಡಿವೈಡೆಡ್ ಬೈ ಸೆಕೆಂಡ್ಸ್ ಪರ್ ಯೂನಿಟ್. 1 ಯೂನಿಟನ್ನು ತಯಾರು ಮಾಡೋಕೆ ಎಷ್ಟು ಸೆಕೆಂಡ್ಸ್ ಆಗ್ತಾವ ಅದನ್ನು ತೊಗೋಬೇಕೈತಿ. ಓಕೆ, ಸೆಕೆಂಡ್ಸ್ ಪರ್ ಅವರ್ ಆಗಬೇಕಾದ್ರೆ 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್ ಮಾಡ್ತೇವೆ ಡಿವೈಡೆಡ್ ಬೈ 30 ಸೆಕೆಂಡ್ಸ್ ಅಂತೇಳಿ ಹೇಳ್ತೇವೆ. 60 ಇಂಟು 60 3600 ಸೆಕೆಂಡ್ಸ್ ಡಿವೈಡೆಡ್ ಬೈ 30. ಸೊ ಯೂನಿಟ್ಸ್ ಎಷ್ಟದು 120 ಯೂನಿಟ್ಸ್ ಆತ. ಅದಕ್ಕೆ 1 ಅವರಿಗೆ 1 ತಾಸಿಗೆ 120 ಯೂನಿಟ್ಸ್ ಆಯಿತು. ಓಕೆ, ಎಷ್ಟಕ್ಕೆ 1 ತಾಸಿಗೆ 120 ಯೂನಿಟ್ಸ್ ಆಯಿತು. ನಮಗೆ ಬೇಕಾದದ್ದೇನೈತಿ ಸ್ಟ್ಯಾಂಡರ್ಡ್ ಔಟ್ಪುಟ್ಟ ಫಾರ್ 8 ಅವರ್ಸ್ ಐತಿ. ಸೊ ಏನು ಮಾಡ್ತೇವೆ 120 ಯೂನಿಟ್ಸನ್ನು 8 ಅವರ್ಸಿಗೆ ಮಲ್ಟಿಪ್ಲೈ ಮಾಡ್ತೇವೆ.
ಆವಾಗ ನಮಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಬರ್ತೈತಿ 960 ಯೂನಿಟ್ಸ್ ಅಂತ ಹೇಳಿ. ಓಕೆ, 120 ಯೂನಿಟ್ಸ ಪರ್ ಅವರ್ದೈತಿ. ಪರ್ ಅವರ್ ಇನ್ ಅ ಡೇಗೆ ಎಷ್ಟೈತಿ? 8 ಅವರ್ಸ್ ಐತಿ. ಅದನ್ನು ಮಲ್ಟಿಪ್ಲೈ ಮಾಡಿದಾಗ 960 ಬಂತು. ಇಟ್ ಈಸ್ ದ ಸ್ಟ್ಯಾಂಡರ್ಡ್. ನಾವೇನು ಮಾಡ್ತೇವೆ, ಆಕಾಶನ ಮತ್ತು ಬಾಲುಂದ ಪ್ರೊಡಕ್ಷನ್ ನೋಡ್ತೇವೆ, ಪ್ರೊಡಕ್ಟಿವಿಟಿ ನೋಡ್ತೇವೆ. ಇಟ್ ಈಸ್ ಗೋಯಿಂಗ್ ಟು ಬಿ ಕಂಪೇರ್ಡ್ ವಿತ್ ಸ್ಟ್ಯಾಂಡರ್ಡ್. ಆ ಹೊತ್ತಿನಾಗ ನಾವು ಡಿಫ್ರೆನ್ಷಿಯಲ್ ರೇಟ್ ಅಪ್ಲೈ ಮಾಡೋಕೆ ಈಸಿ ಆಗ್ತೈತೆ ನಮಗೆ. ಬಿಲೋ ದ ಸ್ಟ್ಯಾಂಡರ್ಡ್ ಇದ್ದರೂ ಲೋ ಎಫಿಷಿಯನ್ಸಿ ರೇಟ್ ಹಾಕ್ತೇವೆ, ಅಬೌವ್ ದ ಸ್ಟ್ಯಾಂಡರ್ಡ್ ಇದ್ದರೂ ಏನೈತಿ ಹೈ ಎಫಿಷಿಯನ್ಸಿ ರೇಟ್ ಹಾಕಾಕತ್ತೇವೆ. ಸೆಕೆಂಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ರೇಟ್ ಪರ್ ಯೂನಿಟ್. ಅಂದ್ರೆ ಅವ್ರು ಕೊಟ್ಟದ್ದು ಅವರ್ಲಿ ರೇಟ್ ಕೊಟ್ಟಾರ ಅವರಲ್ಲಿ. ಓಕೆ, ಅವ್ರು ಕೊಟ್ಟದ್ದು ಏನು ಕೊಟ್ಟಾರ? ಅವರ್ಲಿ ರೇಟ್ ಕೊಟ್ಟಾರ. ನಮಗೆ ಬೇಕಾದದ್ದು ಪರ್ ಪೀಸ್ ಬೇಕಾಗೈತಿ. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕೈತಿ. ಓಕೆ, ಅವರ್ಲಿ ರೇಟ 12 ರೂಪಿ ಐತಿ. ಹಂಗಾದ್ರೆ ಒಂದು ತಾಸಿಗೆ ಔಟ್ಪುಟ್ ಎಷ್ಟೈತಿ? 120 ಯೂನಿಟ್ಸ್ ಐತಿ. ಅವರ್ಲಿ ಔಟ್ಪುಟ್ ಎಷ್ಟೈತಿ? 120 ಯೂನಿಟ್ಸ್ ಐತಿ. ಅದಕ್ಕೆ ಏನು ಮಾಡ್ತೇವೆ? ರೇಟ್ ಪರ್ ಪೀಸ್ ಆರ್ ರೇಟ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ಗೆ ಅವರ್ಲಿ ರೇಟ್ ಡಿವೈಡೆಡ್ ಬೈ ಅವರ್ಲಿ ಔಟ್ಪುಟ್ ಮಾಡ್ತೇವೆ. ಅವರ್ಲಿ ರೇಟ್ ಡಿವೈಡೆಡ್ ಬೈ, ಅದರ್ವೈಸ್ ನೀವು ಹಿಂಗೂ ಅನ್ಬೋದು, ರೇಟ್ ಪರ್ ಅವರ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪರ್ ಅವರ್ ಅಂತಲೂ ಅನ್ಬೋದಲ್ಲೇ. ಅವರ್ಲಿ ರೇಟ್ ಡಿವೈಡೆಡ್ ಬೈ ಅವರ್ಲಿ ಔಟ್ಪುಟ್, ಅದನ್ನು ರೇಟ್ ಪರ್ ಅವರ್ ಅದರ್ವೈಸ್ ಔಟ್ಪುಟ್ ಪರ್ ಅವರ್ ಅಂಥೇಳಿ ನೀವು ಅದನ್ನು ಕರಿಬಹುದಲ್ಲೇ. ಅವರ್ಲಿ ರೇಟ್ ಎಷ್ಟೈತಿ? 12 ಐತಿ. ಯೂನಿಟ್ಸ್ ಎಷ್ಟು ಅದಾವ? ಅವರ್ಲಿ ಯೂನಿಟ್ಸ 120 ಐತಿ. ಸೊ ಪರ್ ಪೀಸ್ ರೇಟ್ ಏನು ಬಂತು ಅಂತಂದ್ರೆ 0.10 ಆಯ್ತು. ಓಕೆ, 0.10 ಏನೈತಿ ರೇಟ್ ಪರ್ ಯೂನಿಟ್ ಆಯ್ತು, ರೇಟ್ ಪರ್ ಪೀಸ್ ಆಯಿತು. ಇನ್ನು ನೆಕ್ಸ್ಟ್ ಥರ್ಡ್ ಏನು ಮಾಡ್ತೇವೆ ಅಂದ್ರೆ ಡಿಫ್ರೆನ್ಷಿಯಲ್ ಪೀಸ್ ರೇಟ್ಸ್. ಥರ್ಡ್ ಸ್ಟೆಪ್ ಏನು ಮಾಡಕತ್ತೇವಿ? ಕ್ಯಾಲ್ಕುಲೇಷನ್ ಆಫ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್. ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್, ಎರಡನೇದ್ದು ಕ್ಯಾಲ್ಕುಲೇಷನ್ ಆಫ್ ರೇಟ್ ಪರ್ ಯೂನಿಟ್, ಮೂರನೇದ್ದು ಕ್ಯಾಲ್ಕುಲೇಷನ್ ಆಫ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್. ಓಕೆ, ಫಸ್ಟ್ ಪೀಸ್ ರೇಟ್ ಏನೈತಿ ಅಂತಂದ್ರೆ ಬಿಲೋ ಸ್ಟ್ಯಾಂಡರ್ಡ್ಗೆ 80% ಐತಿ. ವೆನ್ ಯು ಹ್ಯಾವ್ ಲೋ ಎಫಿಷಿಯನ್ಸಿ ಯು ಹ್ಯಾವ್ ಟು ಪೇ 80% ಆಫ್ ದ ಪೀಸ್ ರೇಟ್ ಅಂತ ಹೇಳಕತ್ತಾರ. ಅದಕ್ಕೆ ಲೋ ಎಫಿಷಿಯನ್ಸಿ ರೇಟ್ ಏನೈತಿ ಅಂತಂದರೆ 80% ಇಂಟು 0.10 ಅಂತ ಹೇಳ್ತೇವೆ. 10 ಅಂತ ಹೇಳ್ತೇವೆ. ಇಟ್ ವಿಲ್ ಬಿ 0.08 ಆಗ್ತದೆ ಅದಲ್ಲಿ ಲೋ ಎಫಿಷಿಯನ್ಸಿ ರೇಟ್. ಹೈ ಎಫಿಷಿಯನ್ಸಿಗೆ 120% ಆಫ್ ದ ಪೀಸ್ ರೇಟ್ ಅಂತ ಹೇಳಕತ್ತಾರೆ. ಆ್ಯಟ್ ಆ್ಯಂಡ್ ಅಬೌವ್ ಹೈ ಎಫಿಷಿಯನ್ಸಿ ಐತಲ್ಲಿ. ಹೈ ಎಫಿಷಿಯನ್ಸಿ ರೇಟ್ ಏನೈತಿ ಅಂತಂದ್ರೆ 120% ಇಂಟು 0.10 ಅಂತ ಹೇಳಿ ಮಾಡ್ತೇವೆ. ಓಕೆ, ಆವತ್ನಾಗ ರೇಟ್ ಬಂತು, ಹೈ ಎಫಿಷಿಯನ್ಸಿ ರೇಟ್ ಬಂತು 0.12 ಬಂತಲ್ಲೇ. ಎವ್ರಿ ವರ್ಕರಿಗೆ ನಾವು ಇಂಡಿವಿಜುವಲ್ಲಾಗಿ ಪೀಸ್ ರೇಟ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋ ಬದಲಿ ನಾವು ಮೊದಲಿಗೆ ಏನು ಮಾಡ್ತೇವೆ? ಡಿಫ್ರೆನ್ಷಿಯಲ್ ಪೀಸ್ ರೇಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೇವೆ, ಡೈರೆಕ್ಟ್ಲಿ ಆಮೇಲೆ ಅಪ್ಲೈ ಮಾಡ್ತೇವೆ. ಈಗ ನಮ್ಮ ಪ್ರಾಬ್ಲಮ್ ಒಳಗೆ ಇಬ್ಬರು ಅದಾರ ವರ್ಕರ್ಸು, ಸೊ ಪ್ರಾಬ್ಲಮ್ ಬರೋಂಗಿಲ್ಲ. ಯಾವಾಗ 3-4 ಮಂದಿ ಅದಾರ, 5 ವರ್ಕ್ ಕೊಟ್ಟಾರ, ಆ್ಯಟ್ ದಟ್ ಟೈಮ್ ಇದು ಕ್ಯಾಲ್ಕುಲೇಷನ್ ಮಾಡಿದ್ದು ಟೈಮ್ ಸೇವಿಂಗ್ ಇರತ್ತಾ. ಓಕೆ, ನೆಕ್ಸ್ಟ್ ಸ್ಟೆಪ್ 4 ಒಳಗೆ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡಾಕ್ತೇವೆ. ಎಲ್ಲ ಇನ್ಫಾರ್ಮೇಷನ್ ಸಿಕ್ಕತ್ತೆ ನಮಗೀಗ. ಓಕೆ, ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಔಟ್ಪುಟ್ ಇಂಟು ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಅರ್ನಿಂಗ್ಸ್ ಈಕ್ವಲ್ ಟು ಆ್ಯಕ್ಚುಯಲ್ ಔಟ್ಪುಟ್ ಇಂಟು ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಂತ ಹೇಳಾಕತ್ತೇವೆ. ಅರ್ನಿಂಗ್ಸ್ ಆಫ್ ಆಕಾಶನ ಔಟ್ಪುಟ್ ಐತಿ 800 ಯೂನಿಟ್ಸ್. ನಮ್ಮದು ಸ್ಟ್ಯಾಂಡರ್ಡ್ ಔಟ್ಪುಟ್ ಐತಿ 960 ಯೂನಿಟ್ಸ್. ಸೊ ಯಾವ ಪೀಸ್ ರೇಟ್ ನಾವು ಅಪ್ಲೈ ಮಾಡಬೇಕಲ್ಲೇ? ಲೋ ಎಫಿಷಿಯನ್ಸಿ ರೇಟನ್ನು ನಾವು ಅಪ್ಲೈ ಮಾಡಬೇಕು. ಬಿಕಾಸ್ ಇಟ್ ಈಸ್ ಬಿಲೋ ದ ಸ್ಟ್ಯಾಂಡರ್ಡ್ ಐತಿ, ಲೋ ಎಫಿಷಿಯನ್ಸಿ ಐತಿ. ಸೊ ಅದ್ರ ಸಂಬಂಧ ಏನು ಮಾಡಿದ್ರಿ? 800 ಯೂನಿಟ್ಸ್ ಇಂಟು 0.08 ಅಂತ ಹೇಳಿ ಮಲ್ಟಿಪ್ಲೈ ಮಾಡಿದರೆ 64 ರೂಪೀಸ ಅವ್ನ ಅರ್ನಿಂಗ್ ಐತಲ್ಲೇ. 64 ರೂಪೀಸ ಅವ್ನ ಅರ್ನಿಂಗ್ ಐತಿ. ಓಕೆ, ಇನ್ನು ನೆಕ್ಸ್ಟ್ ಬಾಲೂನ್ ಅರ್ನಿಂಗ. ಬಾಲೂನ್ದು ಔಟ್ಪುಟ್ ಎಷ್ಟೈತಿ? 1000 ಯೂನಿಟ್ಸ್ ಐತಿ. ನಮ್ಮ ಸ್ಟ್ಯಾಂಡರ್ಡ್ ಎಷ್ಟೈತಿ? 960 ಯೂನಿಟ್ಸ್ ಐತಿ. ಓಕೆ, ಸೊ ಅದಕ್ಕೆ ಹೀಸ್ ಎಫಿಷಿಯನ್ಸಿ ಈಸ್ ಹೈ. ಅದಕ್ಕೆ ಆ್ಯಟ್ ಆರ್ ಅಬೌವ್ ಎಫಿಷಿಯನ್ಸಿದ 120% ಏನು ಪೀಸ್ ರೇಟ್ ಐತಲ್ಲ ಅದನ್ನು ಅಪ್ಲೈ ಮಾಡಾಕತ್ತೇವೆ. ದೇರ್ ಫೋರ್ 1000 ಇಂಟು 0.12 ಮಾಡ್ತೇವೆ. 120 ರೂಪೀಸ್ ಈಸ್ ದ ಅರ್ನಿಂಗ್ ಆಫ್ ಬಾಲು. ಓಕೆ, ಸೊ ದೀಸ್ ಆರ್ ದ ಕ್ವಶನ್ಸ್ ಆಫ್ ಸೆಕ್ಷನ್ ಬಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ.
Please like, share, subscribe my channel for further updates. Thank you.